ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಪಂಚದಾದ್ಯಂತ ಬಹುತೇಕ ರಾಷ್ಟ್ರಗಳಲ್ಲಿ ಮಹಿಳೆಯರು ಹಲವಾರು ಹುದ್ದೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು, ಆಸ್ಪತ್ರೆಗಳು, ಸರ್ಕಾರಿ ಕಚೇರಿಗಳು ಎಲ್ಲಾ ಕಡೆ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಅಗತ್ಯನೇ ಇಲ್ಲ. ಆದರೆ ವೃತ್ತಿ ಜೀವನದಲ್ಲಿ ಒಂದು ರಾಷ್ಟ್ರಕ್ಕೂ ಮತ್ತೊಂದು ರಾಷ್ಟ್ರಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ, ಅದರಲ್ಲೂ ಮಹಿಳೆಯರಿಗೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ನಾವು ಭೇಟಿ ಮಾಡ್ತಾ ಇದ್ದೀವಿ ಜಯಂತಿ ಕುಮಾರ್ ಆರ್ಯ ಅವರನ್ನ. ಅವರು ಕಳೆದ 30-35 ವರ್ಷಗಳಿಂದ ಉತ್ತರ ಅಮೆರಿಕ ದೇಶದಲ್ಲಿ ನೆಲೆಸಿದ್ದಾರೆ. ಹಲವಾರು ಕಂಪನಿಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಈ ವಿಚಾರವಾಗಿ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಇಲ್ಲಿನ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಜಯಂತಿಯವರೇ ನಮಸ್ಕಾರ. ನಮಸ್ಕಾರ ಯಮುನಾ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರು ಸುಮಾರು ವಿಚಾರನ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಿಂದ ನಿಮ್ಮ ಮೂಲಕ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ತಾರೆ. ಜಯಂತಿ ಅವರು, ಈಗ ಸುಮಾರು 30 ವರ್ಷದಿಂದ ನೀವು ಉತ್ತರ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ಪ್ರಸ್ತುತವಾಗಿ EOG ರಿಸೋರ್ಸಸ್ ನಲ್ಲಿ ಮ್ಯಾನೇಜರ್ ಡೇಟಾ ಎಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು. ಸೊ ತುಂಬಾ ದೊಡ್ಡ ಒಂದು ಹುದ್ದೆನಲ್ಲೇ ಇದ್ದೀರಾ. ತುಂಬಾ ಜವಾಬ್ದಾರಿ ಇರುತ್ತೆ ನಿಮ್ಮ ಮೇಲೆ. ಬಹಳಷ್ಟು ಪ್ರಶ್ನೆಗಳನ್ನ ನಮ್ಮ ವೀಕ್ಷಕರು ಕೇಳಿದ್ದಾರೆ. ಒಂದಾದ್ಮೇಲೆ ಒಂದು ಹೋಗ್ತಾ ಹೋಗೋಣ. ಇವಾಗ ನಿಮ್ಮ ಈ ಅನುಭವದಲ್ಲಿ, ಇಷ್ಟು ವರ್ಷ ಕೆಲಸ ಮಾಡಿದ್ದ ಅನುಭವದಲ್ಲಿ ನೀವು ಭಾರತದಲ್ಲಿ ಕೆಲಸ ಮಾಡಿರಲ್ಲ ಅನ್ಸುತ್ತಲ್ಲ? ಇಲ್ಲ, ನಾನು ಅಲ್ಲಿ ಓದಿ ಮುಗಿಸಿ ಒಂದು ಕಂಪ್ಯೂಟರ್ ಕೋರ್ಸ್ ಎಲ್ಲ ಮುಗಿಸಿದ್ದೆ. ಇನ್ನೇನ್ ಕೆಲಸ ಸೇರ್ಬೇಕು ಅನ್ನೋ ಟೈಮಲ್ಲಿ ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಮದುವೆ ಆಗಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಕಂಟಿನ್ಯೂ ಮಾಡಿದೆ. ಸೊ ಹಾಗಾಗಿ ಬಹುತೇಕ ನಿಮ್ಮ ಕೆಲಸ ನಡೆದಿರೋದು ಈ ದೇಶದಲ್ಲೇ. ಸೊ ಇಲ್ಲಿ ವೃತ್ತಿ ಜೀವನ ಇವಾಗ ಯಾಕಂತಂದ್ರೆ ಬೇರೆ ಬೇರೆ ದೇಶ, ಒಂದೊಂದು ದೇಶದಲ್ಲಿ ಒಂದೊಂದ್ ತರ ಇರುತ್ತೆ ವೃತ್ತಿ ಜೀವನದ್ದು. ಅಲ್ಲಿ ಕೆಲಸ ಮಾಡಿದಾಗಲೇ ಅನುಭವ ಸಿಗೋದು. ಉತ್ತರ ಅಮೆರಿಕ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಇವಾಗ ಕೆಲಸದ ಅನುಭವ ಹೇಗಿರುತ್ತೆ? ಇಲ್ಲಿ ಅನುಭವ ಅಂದ್ರೆ ಚೆನ್ನಾಗೇ ಇರುತ್ತೆ. ಆತರ ಯಾವತ್ತು ಏನು ಕಷ್ಟ ಅಂತ ಏನ್ ಅನ್ಸಿಲ್ಲ. ಒಳ್ಳೆ ಗೌರವ ಕೊಡ್ತಾರೆ, ಸಮಾನತೆಯಿಂದ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಹಾಗಾಗಿ ನನ್ಗೇನು ಯಾವತ್ತು ಸಂತೋಷನೇ ಇದೆ. ಏನು ಎಲ್ಲೂ ವೃತ್ತಿ ಜೀವನದಲ್ಲಿ ಯಾವುದೇ ತರಹದ ಕೆಟ್ಟ ಏನು ಅನುಭವಗಳು ಬಂದಿಲ್ಲ. ಹಾಗಾಗಿ ಇವತ್ತವರೆಗೂ ಇನ್ನು ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಅನ್ಸುತ್ತೆ. ದಿನ ಬೆಳಗ್ಗೆ ಇದ್ರೆ ಈಗಷ್ಟೇ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, 2 ವಾರ ರಜಾ ಮನೆಯಲ್ಲಿ, ಯಾವಾಗಪ್ಪ ವಾಪಸ್ ಹೋಗ್ತೀನಿ ಕೆಲ್ಸಕ್ಕೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂಥರ ಖುಷಿ ಆಗುತ್ತೆ. ಏನು ತೊಂದ್ರೆ ಏನಿಲ್ಲ, ಚೆನ್ನಾಗಿ ಎಲ್ಲ ದೇವ್ರ ದಯೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಅರ್ಹತೆ ಪ್ರತಿಭೆ ಇರೋರಿಗೆ ಏನ್ ಸಿಗ್ಬೇಕೋ ಅದ್ ಸಿಕ್ಕೇ ಸಿಗುತ್ತೆ, ಮನ್ನಣೆ ಸಿಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಒಂದೊಂದ್ಸತಿ ಏನ್ ಹೇಳ್ತಾರೆ, ಕ್ರೈಯಿಂಗ್ ಬೇಬಿ ಗೆಟ್ಸ್ ಮಿಲ್ಕ್ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ತೋರ್ಸ್ಕೋಬೇಕಾಗುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಅಮೆರಿಕದಲ್ಲಿ ಅಥವಾ ಎಲ್ಲೇ ಆಗಿದ್ರು ನೀವು ಸ್ವಲ್ಪ ನಿಮ್ಮ ಎಫರ್ಟ್ ತೋರಿಸ್ಬೇಕು. ನಿಜ, ಮಾತಾಡ್ಬೇಕು, ಜೊತೆ ಬೆರಿಬೇಕು. ಬರೀ ಕೆಲಸ ಮಾಡ್ಕೊಂಡು ಡೆಸ್ಕ್ ಇಂದನೇ ಇದ್ರೆ ಗೊತ್ತಾಗಲ್ಲ ಅಲ್ಲ. ಕರೆಕ್ಟ್. ಹಾಗಾಗಿ ಒಂದೊಂದ್ಸತಿ ಸ್ವಲ್ಪ ನಾವು ಕೆಲ್ಸದ ಜೊತೆಗೆ ಬೇರೆ ಕಡೆನೂ ಎಲ್ಲ ಕಡೆ ತೋರಿಸ್ಕೋಬೇಕು, ಕಾಣಿಸ್ಕೋಬೇಕು. ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೇಲೆ ಹೋಗ್ತಾ ಹೋಗ್ತಾ ನಾವು ಹಲವಾರು ಜನದ ಜೊತೆ ಮಾತಾಡ್ಬೇಕಾಗುತ್ತೆ. ಒಂದು ಯು ಹ್ಯಾವ್ ಟು ಸೆಟ್ ಅ ಸ್ಟ್ಯಾಂಡರ್ಡ್. ಹೌದು. ಆಮೇಲೆ ಎಷ್ಟೊಂದ್ಸಲ ನಿಮ್ ಕಂಪನಿನ ನೀವೇ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಹಾಗಾಗಿ ಸ್ವಲ್ಪ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಮಾಡೋದ್ರ ಜೊತೆಗೆ ಹೌ ವೆಲ್ ಯು ಕಮ್ಯುನಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗುತ್ತೆ. ಹಾಗೆ ಇವಾಗ ನೀವು ಇಲ್ಲಿ ಬಂದು ಸಂಪೂರ್ಣವಾಗಿ ಒಂದು ಹೊಸ ಜೀವನನ ಶುರು ಮಾಡಿರ್ತೀರಾ. ಅಂತ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೂ ನೀವು ಗಮನ ಕೊಡ್ಬೇಕು, ನಿಮ್ಮ ಕುಟುಂಬಕ್ಕೂ ಗಮನ ಕೊಡ್ಬೇಕು, ಮತ್ತೆ ಮಕ್ಕಳು ಮರಿ ಚಿಕ್ಕ ಚಿಕ್ಕವರಿದ್ರೆ ಅದಕ್ಕೂ ಗಮನ ಕೊಡ್ಬೇಕು. ಇದನ್ನ ಹೇಗೆ ನೀವು ಸಮದೂಗಿಸ್ಕೊಂಡು ಬಂದ್ರಿ? ಹೇಳ್ಬೇಕಂದ್ರೆ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೆ. ಇಂಜಿನಿಯರಿಂಗ್ ಮಾಡಿದ್ಮೇಲೆ ಕೆಲಸ ಮಾಡ್ಲೇಬೇಕು ಅಂತಾನೆ. ಅಫ್ಕೋರ್ಸ್ ಇಲ್ದಿದ್ರೆ ಪ್ರೊಫೆಷನಲ್ ಸ್ಟಡೀಸ್ಗೆ ಹೋಗ್ತಾನೆ ಇರ್ಲಿಲ್ಲ. ಕೆಲಸ ಮಾಡೋ ಮೈಂಡ್ ಸೆಟ್ ಯಾವಾಗ್ಲೂ ಇತ್ತು. ಅಲ್ಲಿದ್ದಾಗ್ಲಿಂದನೂ ಇತ್ತು. ಅಲ್ಲೂ ಕೆಲಸ ಮಾಡ್ಲಿಕ್ಕೆ ಇಂಟರ್ವ್ಯೂ ಶುರು ಮಾಡಿದೆ. ಹಾಗಾಗಿ ಇಲ್ಲಿ ಬಂದಿದ ತಕ್ಷಣ ಇಂಟರ್ವ್ಯೂ ಮಾಡಿದೆ. 6 ತಿಂಗಳೊಳಗಡೆನೆ ಕೆಲಸನೂ ಸಿಕ್ತು. ಆನಂದ್ಗೂ, ಮೈ ಹಸ್ಬೆಂಡ್ ಆನಂದ್, ಅವ್ರ ಕೆಲಸ ಇತ್ತು. ಇಬ್ರಿಗೂ ಇಲ್ಲಿ ಬಂದ ತಕ್ಷಣ ಡೈರೆಕ್ಟ್ ಆಗಿ ಪರ್ಮನೆಂಟ್ ಕೆಲಸ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಸ್ಪಾನ್ಸರ್ಶಿಪ್ ಎಲ್ಲ ಬೇಕಾಗುತ್ತಲ್ಲ. ಸೊ ವೀಸಾ ಬೇಕಾಗುತ್ತೆ ಕೆಲಸ ಮಾಡೋದಿಕ್ಕೆ. ಹಾಗಾಗಿ ಅದೆಲ್ಲ ಸ್ಪಾನ್ಸರ್ ಮಾಡೋರು ಅಷ್ಟು ಬಿಗ್ ಕಂಪನೀಸ್ ಮಾಡೋದು ಸ್ವಲ್ಪ ಕಡಿಮೆ. ಅನ್ಲೆಸ್ ದೇ ನೋ ಕ್ಯಾಂಡಿಡೇಟ್ ವಿಲ್
ಈಸ್ ಅ ವ್ಯಾಲ್ಯೂಯಬಲ್ ಟು ದ ಕಂಪನಿ ಅನ್ನೋ ತನಕ. ಹ್ಮ್ ಹಾಗಾಗಿ ಸ್ಟಾರ್ಟೆಡ್ ಆಸ್ ಅ ಕನ್ಸಲ್ಟೆಂಟ್ ಫರ್ಮ್ ಅಲ್ಲಿ ಸಿಗುತ್ತೆ ಬೇಗ. ಹ್ಮ್ ಸೊ ಐ ಸ್ಟಾರ್ಟೆಡ್ ಆಸ್ ಅ ಕನ್ಸಲ್ಟೆಂಟ್. ಆನಂದ್ ಕನ್ಸಲ್ಟೆಂಟ್ ಆಗಿದ್ರು, ಅವರು ಕನ್ಸಲ್ಟಿಂಗ್ ಕಂಪನಿ, ಅವ್ರದ್ದು ಸ್ವಲ್ಪ ಟ್ರಾವೆಲಿಂಗ್ ಜಾಬ್ ಇತ್ತು. ಹಾಗಾಗಿ ಅವಾಗ ಸ್ವಲ್ಪ ಮದುವೆ ಆಗಿ ಹೊಸರಲ್ಲಿ ಇಲ್ಲಿ ಬಂದು ಗಂಡನೂ ಜೊತೆಗಿರ್ತಾ ಇರ್ಲಿಲ್ಲ, ಒಬ್ಬೊಬ್ರೇ ಅನ್ನಿಸ್ತಾ ಇತ್ತು, ಮನೆ ಒಬ್ಬರೇ ಅನ್ನಿಸ್ತಾ ಇತ್ತು. ಎಷ್ಟೋ ಸತಿ ಭಯ ಆಗೋದು, ಏನಪ್ಪಾ ಈ ದೇಶಕ್ಕೆ, ಯಾಕಂದ್ರೆ ನಾನು ಇಂಡಿಯನ್ ಅಲ್ಲಿ ಇದ್ದಾಗ 2 ವೀಲರ್ ಓಡಿಸ್ತಾ ಇದ್ದೆ ಅಷ್ಟೇ, 4 ವೀಲರ್ ಓಡಿಸಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಫಸ್ಟ್ ಥಿಂಗ್ ಐ ಹ್ಯಾಡ್ ಟು ಡೂ ವಾಸ್ ಕಾರ್ ಕಾರ್ ಓಡಿಸ್ಬೇಕು. ಓಡಿಸೋದ್ ಕಲಿಬೇಕಾಯ್ತು. ಅಡ್ಗೆನೂ ಸುಮಾರಾಗಿ ಬರ್ತಾ ಇತ್ತು. ಇಲ್ಲಿ ಬಂದ್ಮೇಲೆ ನಮ್ನ ಅಡ್ಗೆ ನಾವೇ ಮಾಡ್ಕೋಬೇಕಿತ್ತು. ಎಲ್ಲ ಪ್ರತಿಯೊಂದು ಪಾತ್ರೆ ಮನೆ ಕಸ ಗುಡ್ಸು, ಪಾತ್ರೆ ತೊಳಿ, ರೆಸ್ಟ್ ರೂಮ್ ಕ್ಲೀನ್ ಮಾಡೋದು, ಹಾ ಇದ್ರೆಲ್ಲ ಮಧ್ಯೆ ಪ್ರಿಪೇರು ಆಗ್ಬೇಕಿತ್ತು ಇಂಟರ್ವ್ಯೂಗೆ. ಗಂಡ ಮತ್ತೆ ಡ್ರೈವಿಂಗ್ ಬರ್ತಾ ಇಲ್ದಿದ್ ಕಾರಣ ಫ್ರೆಂಡ್ಸ್ ಜೊತೆ ಹೋಗಿ ಮೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೌದು. ಫೋನು ಇಂಡಿಯಾಗ ಅಷ್ಟು ಸರಳವಾಗಿ ಇರ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಈಗ ಮುಂದೆ 30 ವರ್ಷದ ಹಿಂದೆ ಹೌದು. ಎಕ್ಸ್ಪೆನ್ಸಿವ್ ಆಗಿರೋದು. ಹಾಗಾಗಿ ಕಾಲಿಂಗ್ ಕಾರ್ಡ್ ಅಂತ ಬರ್ತಾ ಇತ್ತು. ಹಾಗಾಗಿ ಯೋಚನೆ ಮಾಡಿ ಇಷ್ಟೇ ನಿಮಿಷದಲ್ಲಿ ಆಗಷ್ಟೇ ಜಿಮೇಲ್ ಅಂತ ಶುರು ಆಗಿತ್ತು. ಹಾ ಹಾಗಾಗಿ ಸ್ವಲ್ಪ ಒಂದು ಮೇಲು, ಒಂದು ಆ ಮೋಡೆಮು, ಆ ನಿಧಾನಕ್ಕೆ ದಿನಕ್ಕೆ ಅರ್ಧ ಗಂಟೆ ಅಷ್ಟೇ ಕಂಪ್ಯೂಟರ್ ಆನ್ ಮಾಡಿ ಬೇಗ ಇಂಟರ್ನೆಟ್ ಹೋಗಿ ಇಮೇಲ್ ನೋಡಿ, ಏನಾದ್ರೂ ಮೆಸೇಜ್ ಆ ಕಡೆಯಿಂದ ನಮ್ಮ ಅಣ್ಣ ಒಬ್ಬನಿಗೆ ಗೊತ್ತಿತ್ತು ಇಮೇಲ್ ಮಾಡೋದು ಅಲ್ಲಿಂದ. ಹಾ. ಆಗ ಮತ್ತೆ ಪತ್ರಗಳಲ್ಲಿ ಎಲ್ಲ ವಿವರವಾಗಿ ಅಮ್ಮನ ಹತ್ರ ಶೇರ್ ಮಾಡ್ಕೊತಾ ಇದ್ವಿ. ಅದು ಒಂಥರ ಚೆನ್ನಾಗಿತ್ತು ಆ ಕಾಲದಲ್ಲಿ. ಹೌದು. ಮತ್ತೆ ಒಂದ್ಸತಿ ಕೆಲಸ ಸಿಕ್ಕಿದ್ಮೇಲೆ ವಿಧಿನೇ ಎಲ್ಲ. ಫಸ್ಟ್ ಒಂದ್ ಸ್ವಲ್ಪ ದಿವಸ ಬಸ್ಸಲ್ಲಿ ಓಡಾಡಿದೆ. ಅದಂತೂ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಬೇಗ ಕತ್ಲಾಗ್ಬಿಡುತ್ತೆ. ಹೌದು. 5 ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತೆ. ಆಗ ಆ ಕಡೆಯಿಂದ ಬರುವಾಗ ತುಂಬಾನೇ ಭಯ ಆಗೋದು, ಈ ಬಸ್ ಮಿಸ್ ಆಗ್ಬಿಟ್ರೆ ಹೆಂಗಪ್ಪ, ಹಾಗೆಲ್ಲ ಒಂಥರ. ಹೌದು. ಇಟ್ ವಾಸ್ ಅ ಸ್ಟ್ರಗಲ್. ವೆದರ್ ಒಂದು ತುಂಬಾ ಹ್ಮ್. ಚಳಿ ಆಗುತ್ತೆ. ಇಷ್ಟು ಚಳಿ ನಾವು ಬೆಂಗಳೂರಲ್ಲಿ ನೋಡೇ ಇರಲ್ಲ. ನಿಜ. ಸೊ ಆ ಚಳಿಗೆ ವೆದರ್ಗೆ ಹೇಗೆ ಪ್ರಿಪೇರ್ ಆಗಿ ಹೋಗೋದು. ಮತ್ತೆ ಅಲ್ಲಿ ಹೋದ್ಮೇಲೂ ಅಷ್ಟೇ ಎಲ್ಲ ಅಮೆರಿಕನ್ಸ್ ಇದ್ರು ಕೆಲಸದಲ್ಲಿ. ಮೊದಲನೇ ಕೆಲಸ ತುಂಬಾ ದೂರ ಇತ್ತು ನಂದು. ಹೋಗೋದೇ 1 ಅವರ್, ಬರದೇ 1 ಅವರ್, 2 ಬಸ್ ಚೇಂಜ್ ಮಾಡ್ಬೇಕಿತ್ತು. ನಾನ್ ಸ್ಟಾರ್ಟ್ ಮಾಡಿದ್ ಅಕ್ಟೋಬರ್ ಅಲ್ಲಿ, ವಿಂಟರ್ ಸೀಸನ್, ಅವಾಗ ತುಂಬಾ ಚಳಿ ಇರೋದು. ಹೌದು. ಸೊ ಬಿಗಿನಿಂಗ್ ಅಲ್ಲಿ ಯಾಕಪ್ಪ ಬೇಕಿತ್ತ ಇದೆಲ್ಲ ಅಂತ ತುಂಬಾನೇ ಅನ್ಸಿತ್ತು. ಬಟ್ ಆಫೀಸ್ ಅಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ, ಬಹಳ ಒಳ್ಳೆಯವರು ಇದ್ರು, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ರು. ಅಲ್ಲೇನು ಆಮೇಲೆ ಒಂದಿಬ್ರು ಇಂಡಿಯನ್ಸ್ ಇದ್ರು. ಹಾಗಾಗಿ ಐ ಥಿಂಕ್ ಐ ಗಾಟ್ ಎ ಗುಡ್ ಸ್ಟಾರ್ಟ್ ಅಟ್ ವರ್ಕ್. ಕೆಲಸದ ಸಮಾಧಾನ ಇತ್ತು. ಆಮೇಲೆ ಸ್ಲೋಲಿ ವಿ ಸೈಡ್ ಓಕೆ, ಈ ತರಹ ನಮ್ಮಿಬ್ಬರದೇ ಸ್ಥಿರವಾಗಿರ್ಲಿಲ್ಲ ಒಂದು ನೆಲೆ. ಹಾಗಾಗಿ ಸ್ವಲ್ಪ ಫೈನಾನ್ಷಿಯಲಿನೂ ಏನು, 2 ಸೂಟ್ ಕೇಸ್ ಇಬ್ರು ಬಂದಿದ್ದು, ಒಂದು ಅಪಾರ್ಟ್ಮೆಂಟ್, 1 ಬೆಡ್ರೂಮ್ ಅಪಾರ್ಟ್ಮೆಂಟ್, ಹೀಗೆ ಶುರು ಆಗಿತ್ತು ಜೀವನ. 2 ಸೂಟ್ ಕೇಸು, ಒಂದು ಪ್ರಿಟಿ ಮಚ್ ಎಲ್ಲ ಇಂಡಿಯನ್ಸ್ಗೂ ಹಾಗೇನೆ. ಹೌದು. ಹಾಗಾಗಿ ಐ ಥಿಂಕ್ ಐ ಗಾನ್ ಥ್ರೂ ದ ಸೇಮ್ ಜರ್ನಿ. ಮೋಸ್ಟ್ 90% ಇಂಡಿಯನ್ಸ್ಗೆ ಹೇಗಿರುತ್ತೆ ಹಾಗೆ. ಹೌದು. ಎಕ್ಸೆಪ್ಟ್ ಐ ಡಿಡ್ಂಟ್ ಕಮ್ ಹಿಯರ್ ಫಾರ್ ಸ್ಟಡೀಸ್, ಐ ಕೇಮ್ ಹಿಯರ್ ಮ್ಯಾರಿಡ್. ಮದುವೆಯಾಗಿ. ಸೊ ಒಳ್ಳೆ ಅನುಭವನೇ ಆಯ್ತು. ಹಾಗೆ ಶುರು ಆಯ್ತು ನಮ್ಮ ಜೀವನ. ಜಯಂತಿ ಅವರೇ, ನೀವು ಪ್ರಾರಂಭ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲು. ಅಂದ್ರೆ ಏನೆಲ್ಲ ಒಂದು ಅನಾನುಕೂಲತೆಗಳು ಇದ್ರೂನು ಸಹ, ಚಾಲೆಂಜಸ್ ಇದ್ರೂನು ಕೂಡ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಗುರಿ ಇರುತ್ತಲ್ಲ, ಅದು ನಮ್ಮನ್ನ ನಡೆಸ್ಕೊಂಡು ಹೋಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ಮಕ್ಕಳು ಆದ್ಮೇಲೆ ಈ ನಿಮ್ಮ ವೃತ್ತಿ ಜೀವನಕ್ಕೆ ಏನಾದ್ರೂ ಬದಲಾವಣೆಗಳಾಯ್ತಾ, ಅಥವಾ ನೀವೇನಾದ್ರು ಬದಲಾವಣೆಗಳನ್ನ ತಂದುಕೊಂಡ್ರಾ, ಹೇಗೆ? ಅಯ್ಯೋ ಖಂಡಿತ ಯಮುನಾ ಅವ್ರೆ. ನಾವು ಮಕ್ಕಳು ಮಾಡ್ಕೊಳ್ಳೋದನ್ನ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಮುಂದೂಡಿ, ಮನೆಯಲ್ಲಿ ಎಷ್ಟೇ ಪ್ರೆಷರ್ ಇದ್ರು, ಇಷ್ಟೇ ಸತಿ ಕೇಳ್ತಾ ಇದ್ರು ಮನೆಯಲ್ಲಿ. ಗೊತ್ತಲ್ಲ, ಇಂಡಿಯಾನಲ್ಲಿ 2 ವರ್ಷ ಆಗಿದ ತಕ್ಷಣ ಮಕ್ಳು ಅಂತ ಶುರು ಮಾಡಿ, 2 ವರ್ಷ 6 ತಿಂಗಳಾದ್ಮೇಲೆ ಶುರುವಾಗುತ್ತೆ. ಹೌದು. ಆದ್ರೆ ವಿ ಹ್ಯಾಡ್ ಪ್ಲಾನ್ಡ್ ಇಟ್. ಒಂದು 5 ವರ್ಷ ಬೇಡ, ಯಾಕಂದ್ರೆ ನಾವಿಬ್ರು ಫಸ್ಟ್ ಸೆಟ್ಲ್ ಆಗ್ಬೇಕು, ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗ್ಬೇಕು, ಒಂದು ನೆಲೆ ಅಂತ ಆಗ್ಬೇಕು ಅಂತ ಹೇಳಿ ಒಂದು 5 ವರ್ಷ ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ. 5 ವರ್ಷ ಆದ್ಮೇಲೆ ಟ್ರೈ ಮಾಡಿದ್ವಿ. ಮತ್ತೆ ನಾವು ಮುಂಚೆಯಿಂದಾನು ಒಂದೇ ಮಗು ಅಂತ ಪ್ಲಾನ್ ಮಾಡಿದ್ವಿ. ಅದ್ ನೋಡಿದ್ರೆ ನಮ್ಗೆ ಟ್ವಿನ್ಸ್ ಅಂತ ಗೊತ್ತಾಯ್ತು. ಅದು ಒಂದು ಬಟ್ ವಾಸ್ ಲೈಕ್ ಅ ಬಿಗ್ ಸರ್ಪ್ರೈಸ್. ಅಷ್ಟರಲ್ಲಿ ಸ್ವಲ್ಪ ನಮ್ದು ನಮ್ದು H1 ಕೂಡ ಸ್ವಲ್ಪ ಆನಂದ್ ಅವ್ರದ್ದು ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಿದ್ರು. ಅವ್ರದ್ದು ಲಾಯರ್ ಏನೋ ಸ್ವಲ್ಪ ಮೆಸಪ್ ಮಾಡ್ಬಿಟ್ಟು ಅದು ಸ್ವಲ್ಪ ಕಂಟಿನ್ಯೂ ಆಗ್ತೀನೋ ಇಲ್ಲೋ ಇಲ್ಲಿ ಅನ್ನೋಗಾಗಿತ್ತು. ಅಷ್ಟರಲ್ಲಿ ನನ್ ಕಡೆ ಕಂಪನಿಯಿಂದನೂ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡ್ಸಿದ್ರು. ಸೊ ಐ ಥಿಂಕ್ ಬೈ ದ ಟೈಮ್ ನನ್ ಮಗು ಹುಟ್ಟೋ ಅಷ್ಟೊತ್ತಿಗೆ ಆನಂದ್ ಗ್ರೀನ್ ಕಾರ್ಡ್ 6 years ಅಷ್ಟೇ ಇತ್ತು ಫಸ್ಟ್ H1. ಹಾಗಾಗಿ ವಾಪಸ್ಸೇ ಹೋಗ್ಬೇಕು ಅನ್ಕೊಂಡು ನಾವೇನು ಇಲ್ಲಿ ಸರಿ, ಇನ್ನು ಆನಂದ್ 6 years ಆಗ್ತಾ ಇತ್ತು, ಅಷ್ಟೊತ್ತಿಗೆ ವಾಪಸ್ ಹೋಗ್ಬಿಡೋದು ಅಂತ ನಾವೇನು ಮನೆ ತಗೊಳ್ಳೋದು ಅದೆಲ್ಲ ಏನು ಯೋಚನೆ ಮಾಡಿ, ಮಕ್ಕಳು ಸಿನ್ಸ್
ಐ ವಾಸ್ ಆಲ್ಮೋಸ್ಟ್ ಫುಲ್ ಟರ್ಮ್ ಇಲ್ಲಿ ಮಕ್ಕಳು ಮಾಡ್ಕೊಂಡು ಒಂದ್ 3-4 ತಿಂಗಳು ಆದ್ಮೇಲಿಂದ ವಾಪಸ್ ಇಂಡಿಯಾಗೆ ಹೋಗ್ಬಿಡೋದು ಅಂತ ಅಪಾರ್ಟ್ಮೆಂಟ್ ಅಲ್ಲೇ ಇದ್ವಿ. ಓ ಅಷ್ಟರಲ್ಲಿ ನಂದು ಗ್ರೀನ್ ಕಾರ್ಡ್ ಮೂವ್ ಆಗಿ ಐ ಹ್ಯಾಡ್ ಟು ಕಂಟಿನ್ಯೂ. ಹಾ ಹಾಗಾಗಿ ಸೊ ಇಟ್ ವಾಸ್ ಲೈಕ್ ಬ್ಯಾಕ್ ಅಂಡ್ ಫೋರ್ತ್ ತರ ನನಗೆ ಮೆಂಟಲಿ ಹಾ ದಟ್ ಐ ವಾಸ್ ಆಲ್ಮೋಸ್ಟ್ ಪ್ರಿಪೇರ್ಡ್ ಟು ವೈಂಡ್ ಡೌನ್ ಹಿಯರ್ ಅಂಡ್ ಗೋ ಬ್ಯಾಕ್. ಇಂಡಿಯಾಗೆ ವಾಪಸ್ ಕೆಲಸ ಬಿಟ್ಟು ಮೆಟರ್ನಿಟಿ ಲೀವ್ ತಗೊಂಡ್ಮೇಲೆ ಐ ಥಾಟ್ ಐ ನಾಟ್ ಗೋಯಿಂಗ್ ಟು ಗೋ ಬ್ಯಾಕ್ ಟು ವರ್ಕ್ ಅನ್ನೋ ಮನಸ್ಥಿತಿಯಲ್ಲಿದ್ದೆ. ಹಾಗಾಗಿ ನಂದು ಗ್ರೀನ್ ಕಾರ್ಡ್ ಮೂವ್ ಆಗಿದ್ರಿಂದ ಐ ವಾಸ್ ಕೈಂಡ್ ಆಫ್ ಅನ್ಪ್ರಿಪೇರ್ಡ್ ಅಂಡ್ ಐ ಹ್ಯಾಡ್ ಟು ಗೋ ಬ್ಯಾಕ್. ಓ 3 ತಿಂಗಳಿಗೆ ನಾನು ವಾಪಸ್ ಹೋಗ್ಬೇಕಾಯ್ತು. ಹಾ. ಅಷ್ಟೇ ಕೊಡೋದು ಮೆಟರ್ನಿಟಿ ಲೀವ್ ಆಗ. ಹೌದು. ಹಾಗಾಗಿ ಅಷ್ಟೊತ್ತಿಗೆ ಲಕಿಲಿ ಆನಂದ್ದು ಸ್ವಲ್ಪ ಅವ್ರದ್ದು ಟ್ರಾವೆಲಿಂಗ್ ಜಾಬ್ ನಿಂತಿತ್ತು, ಅವ್ರ ಮನೆಯಲ್ಲಿದ್ರು. ಹಾಗಾಗಿ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಡ್ಯೂರಿಂಗ್ ದ ಡೇ 8 to 5. ಅವ್ರ ಮಕ್ಕಳು ನೋಡ್ಕೊತಾ ಇದ್ರು. ನಾನು ಬಂದು ವಿ ಯೂಸ್ ಟು ಡೂ, ನಮ್ ತಾಯಿಯವ್ರನ್ನ ಕರೆಸ್ಕೊಂಡಿದ್ದೆ ಆಗ ಸ್ವಲ್ಪ ಸಹಾಯಕ್ಕೆ ಅಂತ. ಅಮ್ಮ ಇರ್ತಾ ಇದ್ರು. ಸೊ ನಾವು 3 ಜನ ರೊಟೇಷನ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ ರಾತ್ರಿ ಎಲ್ಲ. ನನ್ಗೆ ಅವಾಗ ಐವ್ ಆಲ್ವೇಸ್ ಬೀನ್ ಎ ಡೇಟಾಬೇಸ್ ಸೈಡ್ ಅಲ್ಲಿ. ನಾನು ಡೇಟಾಬೇಸ್ DBA ಆಗಿದ್ದೆ. ಅದು ಎಲ್ಲ ರಾತ್ರಿ ಕೆಲಸ ಹೆಚ್ಚು ಇರ್ತಿತ್ತು ಆಗ. ಸೊ ಹಾಗಾಗಿ ನನ್ ಕೆಲಸ ಏನಿದ್ರು ಎಲ್ಲ ರಾತ್ರಿ ಏನೇನ್ ಜಾಬ್ಸ್ ರನ್ ಆಗುತ್ತೆ ಅದೆಲ್ಲ ನೋಡ್ಕೊಳ್ಳೋದು. ಸೊ ಇಟ್ ವಾಸ್ ಕೈಂಡ್ ಆಫ್ ಟೈಮಿಂಗ್ ವೈಸ್ ಐ ಫೆಲ್ಟ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಸೊ ರಾತ್ರಿ 10 ಗಂಟೆಯಿಂದ 4 ಗಂಟೆವರೆಗೂ ನಾನು ಎದ್ದಿರ್ತಿದ್ದೆ. 4 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಆನಂದ್ ನೋಡ್ಕೊಳ್ಳೋರು. ಆಮೇಲಿಂದ ನಮ್ಮ ಅಮ್ಮ ಹೀಗೆ ರೊಟೇಷನ್ ಅಲ್ಲಿ ಇಬ್ರು ಮಕ್ಕಳು ಬೇರೆ ಅಲ್ಲ. ಹೌದು. ಸೊ ಹೇಗೋ ಬೆಳೆದ್ರು. ಮತ್ತೆ ಅಷ್ಟೊತ್ತಿಗೆ ಗ್ರೀನ್ ಕಾರ್ಡ್ ಬಂತು. ಹಾಗಾಗಿ ಕಂಟಿನ್ಯೂ ಮಾಡ್ತೀವಿ ಇಲ್ಲಿಂದ ಡಿಸೈಡ್ ಮಾಡಿದ್ವಿ. ಹಾಗಾಗಿ ತಕ್ಷಣ ಫಸ್ಟ್ ಥಿಂಗ್ ವಿ ವಾಂಟೆಡ್ ಟು ಡೂ ವಾಸ್, ಮನೆ ಚಿಕ್ಕದಾಗ್ತಾ ಇತ್ತು ಇಬ್ಬಿಬ್ಬರು ಮಕ್ಕಳನ್ನ ಬೆಳೆಸೋದಿಕ್ಕೆ. ಸೊ ವಿ ಬಾಟ್ ಅ ಹೌಸ್. ಆ ಮನೆಗೆ ಮೂವ್ ಆಗ್ಬೇಕು. ಆಮೇಲೆ ಅಷ್ಟೊತ್ತಿಗೆ ಆನಂದನು H1 ತಿರ್ಗಾ ರೀಪ್ರಾಸೆಸ್ ಆಯ್ತು. ಆ ಪೀರಿಯಡ್ ಅಲ್ಲಿ ಇಟ್ ವಾಸ್ ಅ ಲಾಟ್ ಆಫ್ ಚೇಂಜಸ್, ತುಂಬಾ ಬದಲಾವಣೆಗಳಾಗ್ತಾ ಇತ್ತು. ತುಂಬಾನೇ ಕಷ್ಟ ಆಗಿತ್ತು. ಯಾಕಂದ್ರೆ ಬ್ರೆಸ್ಟ್ ಫೀಡ್ ಮಾಡೋದು, ಪಂಪ್ ಮಾಡ್ಬೇಕು ಹಾಲು, ಅದೆಲ್ಲ ಇಟ್ಸ್ ಲೈಕ್ ಇಟ್ ಈಸಿ ಅಟ್ ಆಲ್. ಹೌದು. ಆಮೇಲೆ 9 to 5 ನೀವು ಕೆಲ್ಸಕ್ಕೆ ಹೋದ್ರೆ ಬೆಳಿಗ್ಗೆ 7:30-8 ಗಂಟೆಗೆ ಮನೆ ಬಿಟ್ಟಿರ್ತೀರಾ. ಹೌದು. ಸಂಜೆ ಬರೋಷ್ಟಲ್ಲಿ 6:30. ಹೌದು. ಹಾಗಾಗಿ ಒಂಥರ ಐ ಫೀಲ್ ಲೈಕ್ ಐ ರಿಯಲಿ ಮಿಸ್ಡ್ ಔಟ್ ಆನ್ ಆ ಮಕ್ಕಳ ಜೊತೆ 1 ವರ್ಷ ಏನು ಬೆಳೆಯೋದಕ್ಕೆ ಇರುತ್ತಲ್ಲ. ಐ ಫೆಲ್ಟ್ ಲೈಕ್ ಐ ವಾಸ್ ಲೈಕ್ ವಿಶ್ ಐ ಕುಡ್ ಗೆಟ್ ಅನದರ್ ಚಾನ್ಸ್ ಅನ್ಸುತ್ತೆ. ಮೊಮ್ಮಕ್ಳು ಟೈಮ್ ಸಿಗುತ್ತೆ ಬಿಡಿ. ಖಂಡಿತ. ಐ ಆಮ್ ಸೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನನ್ ಮಗ ಮೊನ್ನೆನೂ ಕೇಳ್ತಾ ಇದ್ದೆ, ಇನ್ನು ಯಾಕಮ್ಮ ಕೆಲಸ ಮಾಡ್ತಾ ಇದ್ಯಾ ಅಂತ. ಐ ಸೆಡ್ ಏನು, ಯಾಕಂದ್ರೆ ಬೇರೆ ಏನು ಕೆಲಸ ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಸೊ ಯಾವಾಗ ರಿಟೈರ್ ಆಗ್ತೀಯ ಅಂದಾಗ ನಾನು ಅವ್ನಿಗೆ ಅದೇ ಹೇಳಿದ್ದು, ನಿನ್ ಮಕ್ಳು ಬಂದಾಗ ನಿನ್ ಮಕ್ಳು ನೋಡ್ಕೊಳ್ಳೋದಿಕ್ಕೆ ನಾನು ರಿಟೈರ್ ಆಗ್ತೀನಿ, ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ. ಯಾಕಂದ್ರೆ ನಮ್ಗೆ ರಿಟೈರ್ ಆಗಿ ಕೂತ್ಕೊಂಡ್ರೆ ಮನೇಲಿ ಒಂದ್ ಕೆಲಸ ಬೇಕಲ್ಲ. ಹೌದು. ಬಟ್ ನಾನು ಏನ್ ಹೇಳೋದು ಅಂದ್ರೆ, ಒಂದು ಬಹಳ ಬಿಗ್ ಡಿಫ್ರೆನ್ಸ್ ಇಂಡಿಯಾಗೂ ಇಲ್ಲಿದಿಗೂ ಅಂದ್ರೆ, ನಾನ್ ನೋಡಿದೀನಿ ಎಷ್ಟೋ ಜನದ ಮನೆಗಳಲ್ಲಿ ತವ್ರ ಮನೆಗೆ ಹೋಗ್ಬಿಡ್ತಾರೆ ಹೆಣ್ಮಕ್ಳು 1 ವರ್ಷ ಡೆಲಿವರಿಗೆ. 1 ವರ್ಷ ಎಷ್ಟೋ ವರ್ಷ ಹೋಗಿ ಅದಲ್ಲ ವಿಷಯ. ಹೋದ್ರೆ ಪಾಪ ಕೆಲವು ಸತಿ ಗಂಡಂದಿರು ಮಕ್ಕಳಾಗಿ ಎಷ್ಟೋ ದಿವಸದ ನಂತರ ಬರ್ತಾರೆ ನೋಡ್ಲಿಕ್ಕೆ. ಡೆಲಿವರಿ ಟೈಮ್ ಅಲ್ಲೂ ಇರೋದಿಲ್ಲ. ಆದ್ರೆ ಇಲ್ಲಿ ಬಂದಾಗ ಗಂಡಸರು ಫಸ್ಟ್ ಡೇ ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದಾಗಿಂದನು ಎವ್ರಿ ಡಾಕ್ಟರ್ ವಿಸಿಟ್ ಜೊತೆಲಿ ಇರ್ತಾರೆ. ದೇ ಆರ್ ಲೈಕ್ ಥ್ರೂಔಟ್ ದ ಪ್ರಾಸೆಸ್. ಅದ್ರ ಜೊತೆಗೆ ಅವರು ಹೌದು. ಆಲ್ಮೋಸ್ಟ್ ಅರ್ಧ ಪ್ರೆಗ್ನೆನ್ಸಿ. ನಾನು 40 kg ಹಾಕಿದ್ರು, ವೆಯ್ಟ್ ಹಾಕಿದ್ರೆ 20 kg ಹಾಕಿರ್ತಾರೆ, ಅದು ಬೇರೆ ವಿಷಯ. ಸೊ ಅವರು ಒಂಥರ ಇಟ್ ಇಸ್ ಲೈಕ್ ವಿ ಕೈಂಡ್ ಆಫ್ ಜೊತೆಗೆ ಎಲ್ಲ ಮಾಡ್ತೀವಿ. ಜೊತೆಗೆ ವಿ ಆರ್ ಇಂಟು ಇಟ್. ಇಬ್ರು ಜೊತೆಗೆ. ಹೌದು. ಅದು ಬಹಳನೇ ಮುಖ್ಯ ಅದು. ಹೌದು. ದಟ್ ಈಸ್ ದ ಬಾಂಡಿಂಗ್ ಪೀರಿಯಡ್. ನಿಜ. ಆ ಮಕ್ಕಳು ಹುಟ್ಟಿದಾಗ ಫಸ್ಟ್ ಇಯರ್ ಅಲ್ಲಿ ಇರೋದ್ರಿಂದ ಒಬ್ಬೊಬ್ರು ಯಾವಾಗ್ಲೂ ನಿಮಗೆ ಇಬ್ರಲ್ಲ ಪಾರ್ಟಿಗೆ ಹೋದಾಗ ಒಬ್ರು ಯಾರಾದ್ರೂ ಒಬ್ರು ಕೈನಲ್ಲಿ ಇಬ್ರು ಕೈನಲ್ಲಿ ಇರ್ಲೇಬೇಕಿತ್ತು. ಹೌದು. ಸೊ ಹಾಗಾಗಿ ಐ ಥಿಂಕ್ ಅವರ್ ಬಾಂಡ್ ವಾಸ್ ರಿಯಲಿ ಗುಡ್. ಹೌದು. ಈ ದೇಶದಲ್ಲಿ ಪ್ರತಿಯೊಂದನ್ನು ಗಂಡ ಹೆಂಡತಿ ಸಮಾನವಾಗಿ ಹಂಚ್ಕೊಳ್ತಾರೆ. ಮನೆ ಕೆಲಸ ಆಗ್ಲಿ, ವೃತ್ತಿ ಆಗ್ಲಿ, ಮಕ್ಕಳಾಗ್ಲಿ, ಪ್ರತಿಯೊಂದನ್ನು ಸಮಾನವಾಗಿ ಹಂಚ್ಕೊಂಡು ಹೋಗ್ತಾರೆ. ಆನಂದ್ ಟ್ರಾವೆಲಿಂಗ್ ಜಾಬ್ ಇತ್ತು, ಅವರು ಜಾಬ್ ಚೇಂಜ್ ಮಾಡಿದ್ರು ಆ ಕಾರಣದಿಂದನೇ. ಹಾಗಾಗಿ ವಿ ಮೇಡ್ ಅ ಲಾಟ್ ಆಫ್ ಕಾಂಪ್ರಮೈಸಸ್. ಅದೇ ಕನ್ಸಲ್ಟಿಂಗ್ ಜಾಬ್ ಇದ್ದಿದ್ರಿಂದ ಕರಿಯರ್ ಅಲ್ಲಿ ರಿವ್ಯೂ ತರ ಏನ್ ಇರ್ತಿರ್ಲಿಲ್ಲ ಅಲ್ಲ ಕನ್ಸಲ್ಟೆಂಟ್. ಸೊ ಅವಾಗ ಬರೀ ದುಡ್ಡು ಮಾಡೋದಷ್ಟೇ. ಕನ್ಸಲ್ಟೆಂಟ್ ಆಗಿರುವಾಗ ಕೆಲಸ ಮಾಡ್ಬೇಕು, ದುಡ್ಡು ಕೊಡ್ತಾರೆ, ಕೆಲಸ ದುಡ್ಡು ಅಷ್ಟೇ. ಐ ಡಿಡ್ ವಾಂಟ್ ಟು ಡೂ ಎನಿ ಓವರ್ ಟೈಮ್ ಎಲ್ಲ ಏನಿಲ್ಲ ಹಾಗೆಲ್ಲ. ಸೊ ಇಟ್ಸ್ ಲೈಕ್ ಎಷ್ಟು ಬೇಕೋ ಕೆಲಸ ಇಟ್ಕೊಂಡಿರೋದಿಕ್ಕೆ
ಫೈನಾನ್ಷಿಯಲಿ ಸಪೋರ್ಟ್ ಮಾಡಕ್ಕೆ ಅಷ್ಟ್ ಕೆಲಸ ಅಷ್ಟ್ ಮಾಡ್ಕೊಂಡು ಹಾಗೆ. ಮತ್ತೆ ಹ್ಮ್. ಆನಂದ್ ಅವರು ಕೆಲಸ ಹಿ ಟು ಹೌದು ಟ್ರಾವೆಲಿಂಗ್ ಜಾಬ್ ಎಲ್ಲ ಸ್ಟಾಪ್ ಮಾಡಿ ಮೇಡ್ ಶೂರ್ ದಟ್ ಹಿ ವಾಸ್ ದೇರ್. ಹೌದು ಮತ್ತೆ ಅಫ್ಕೋರ್ಸ್ ಡೇ ಕೇರ್ ಇರುತ್ತೆ. ಬಟ್ ಡೇ ಕೇರ್ಗೆಲ್ಲ ಹೋಗುವಾಗ ಒಂದೇನಂದ್ರೆ ಮಕ್ಕಳು ಜಾಸ್ತಿ ದೇ ಫಾಲ್ ಸಿಕ್. ಯಾಕಂದ್ರೆ ಹೌದು, ಹೌದು ಯಾರಿಗೋ ಏನೋ ಬಂದಿರುತ್ತೆ, ಇದು ಆಟೋಮೇಟ್ ನಮ್ಮನೆ ಒಬ್ರಿಗೆ ಬಂದ್ರೆ ಒಬ್ರಿಗೆ ಗ್ಯಾರಂಟಿ ಬರುತ್ತೆ. ನಿಜ ಹಾಗಾಗಿ ಹೌದು. ಆ ಟೈಮಲ್ಲಿ ಕೆಲಸದಲ್ಲಿ ದೇ ವರ್ ವೆರಿ, ಅಂದ್ರೆ ಅದೇನೆ ಹೌದು. ಹೌ ವ್ಯಾಲ್ಯೂಯೇಬಲ್ ನಿಜ, ನಿಜ. ಕೆಲಸದಲ್ಲಿ ಖಂಡಿತ ನೀವು ಕೆಲಸ ಮಾಡ್ತೀರಾ ಅಂತ ಅಲ್ಲಿ ಪ್ರೂವ್ ಆಗಿದ್ರೆ ಹೌದು. ಮೇಕ್ ಸಮ್ ಎಕ್ಸೆಪ್ಷನ್ಸ್. ಡೆಫಿನೆಟ್ಲಿ. ಆಮೇಲೆ ನೀವು ಎಷ್ಟು ಈ ವಿಚಾರದಲ್ಲಿ ಎಷ್ಟು ಸಾಧನೆ ಮಾಡಿದೀರಾ ಅಂತಂದ್ರೆ ನೋಡಿ, ಇಬ್ರು ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ಯಾಕಂದ್ರೆ ನಾನು ಆಯುಷ್ ಸೃಜಾ ಇಬ್ರು ಜೊತೆಗೆ ಯಾವಾಗ್ಲೂ ಮಾತಾಡ್ತೀನಿ, ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ, ಬಾಯಿ ತುಂಬಾ ಬರೀ ಕನ್ನಡದಲ್ಲಿ ಮಾತಾಡ್ತಾರೆ, ನಮ್ಮ ಸಂಸ್ಕೃತಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ, ಹಬ್ಬ ಹರಿದಿನಗಳನ್ನ ಆಚರಿಸ್ತಾರೆ. ಆಮೇಲೆ ಇಬ್ರು ವೃತ್ತಿನಲ್ಲೂ ಕೂಡ ಆಯುಷ್ ತುಂಬಾ ದೊಡ್ಡ ಕಂಪನಿನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಫಸ್ಟ್ ಜಾಬೇ ಅವನಿಗೆ ಎಂತ ಚೆನ್ನಾಗಿರೋದು ಸಿಕ್ಕಿದೆ. ಮತ್ತೆ ಸೃಜಾ ಅಂತೂ ಹೇಳೋಕೆ ತೀರ್ದು, ಅವಳು ಡಾಕ್ಟರ್ ನ್ಯೂರಾಲಜಿಸ್ಟ್ ಆಗ್ತಾ ಇದ್ದಾಳೆ, ಇನ್ನೇನು ಅದು ಸ್ಕಾಲರ್ಶಿಪ್ ಅಲ್ಲಿ ತಗೊಂಡು ಓದ್ತಾ ಇದ್ದಾಳೆ ತುಂಬಾ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ನೀವು ಯೋಚನೆ ಮಾಡೋ ಹಾಗೆ ಅಲ್ಲ, ಒಳ್ಳೆ ಪೋಷಕರಾಗಿ ನೀವು ಮಕ್ಕಳನ್ನ ಬೆಳೆಸಿದೀರಿ. ಅದು ಆ ಶ್ರೇಯಸ್ಸನ್ನ ನಾನು ಐ ಲೈಕ್ ಟು ಶೇರ್ ಹಂಚ್ಕೋತೀನಿ. ನಮ್ಮ ಅತ್ತೆ ಮಾವ, ಅಮ್ಮ ಅಪ್ಪ, ಹೌದು ಮತ್ತೆ ಬಂಧು ಬಳಗ ಎಲ್ಲ ಇಂಡಿಯಾದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಮಕ್ಕಳನ್ನ ಎವ್ರಿ ಅದರ್ ಇಯರ್ ಹೋಲ್ ಸಮ್ಮರ್ಗೆ ವಿ ಯೂಸ್ ಟು ಸೆಂಡ್ ದೆಮ್ ಬ್ಯಾಕ್ ಟು ಇಂಡಿಯಾ. ನಿಜ. ಹಾಗಾಗಿ ಕಳಿಸುವಾಗ ನಾವು ಬಿಟ್ಟು ಬರ್ತಾ ಇದ್ವಿ, ಆಮೇಲೆ ಆ ಕಡೆಯಿಂದ ಯಾರಾದ್ರೂ ಕರ್ಕೊಂಡ್ ಬರ್ತಾ ಇದ್ವಿ. ನಾವಲ್ಲಿ ಇರ್ತಾ ಇರ್ಲಿಲ್ಲ ಅವ್ರ ಜೊತೆ, ಯಾಕೆ ಕೆಲಸದಿಂದ ನಾವು 3 ವೀಕ್ಸ್ ಇರಕ್ಕೂ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರಿಗೆ ಮಕ್ಕಳಿಗೆ 3 ತಿಂಗಳು ರಜಾ, 3 ತಿಂಗಳು ನಾವು ವಿ ಜಸ್ಟ್ ಲೆಫ್ಟ್ ದೆಮ್ ದೇರ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ಹಾಗಾಗಿ ಅವರು ಅಮ್ಮ ಅಪ್ಪ ಇದ್ದು ದೆಲ್ ಬಿ ಕ್ಲಿಂಜಿ ಟು ಅಸ್. ಕರೆಕ್ಟ್. ಈಗ ನಾವ್ ಅಲ್ಲಿ ಅವ್ರನ್ನ ಬಿಟ್ಟು ಬಿಟ್ರೆ ದೆನ್ ದೇ ಗೆಟ್ ಅಡಾಪ್ಟೆಡ್. ಒಂಥರ ಅಜ್ಜಿ ತಾತನ್ ಪ್ರೀತಿ ಅಂತೂ ಓವರ್ ಪ್ಯಾಂಪರ್ಡ್. ಮತ್ತೆ ಸುತ್ತಮುತ್ತ ಹುಡುಗರು ಇವತ್ತಿಗೂ ಅವ್ರ ಜೊತೆ ಎಲ್ಲ ಬಾಂಧವ್ಯ ಹಾಗೆ ಇದೆ. ಹೌದು. ಅವ್ರ ಜೊತೆ ಆ ಬೀದಿನಲ್ಲಿ ಇಂಡಿಯಾನಲ್ಲಿ ನಾವೇನ್ ಆಟ ಆಡ್ತಿದ್ವಿ ಆ ತರ ಇವರು ಆಟ ಆಡ್ತಾ ಇದ್ರು. ಆ ಸುತ್ತಮುತ್ತ ಇದ್ದ ಮನೆ ಮಕ್ಕಳ ಜೊತೆ ಎಲ್ಲ ಫ್ರೆಂಡ್ ಅವ್ರ ಜೊತೆ ಎಲ್ಲ ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹಾಗಾಗಿ ಆ ಭಾಷೆ ಎಲ್ಲ ಅವ್ರು ನಮ್ ಜೊತೆ ಮಾತಾಡುವಾಗ ಸ್ವಲ್ಪ ಹಿಂದೆ ಹೊಡೆದ್ರು, ಅವ್ರ ವಯಸ್ಸಿನವ್ರ ಜೊತೆ ಅಲ್ಲಿ ಮಾತಾಡುವಾಗ ಆಟ ಆಡುವಾಗ ಅವ್ರ ತರಾನೇ ಇರ್ಬೇಕು ಅಂತ ಪ್ರಯತ್ನ ಪಟ್ಟು ಐ ಥಿಂಕ್ ದಟ್ ವಾಸ್ ಇವತ್ತಿಗೂ ಅದನ್ನೇ ಇಟ್ಕೊಂಡಿದ್ದಾರೆ ಮಕ್ಕಳು. ಹೌದು. ಹಾಗಾಗಿ ಇಲ್ಲೂ ಅಷ್ಟೇ, ಅಮೆರಿಕದಲ್ಲೂ ಅಷ್ಟೇ, ನಮ್ ಕನ್ನಡದ ನಾವ್ ಬಂದಾಗಿಂದ ಕನ್ನಡ ವೃಂದದಲ್ಲಿ ವಿ ಅಸೋಸಿಯೇಟೆಡ್. ನೀವು ಸೃಜಾಗ್ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರಿ, ಹಾಗಾಗಿ ಕಲ್ಚರಲಿ ವಿ ಮೇಡ್ ಆಲ್ ಎಫರ್ಟ್ಸ್ ಟು. ಅದು ಕಾಣುತ್ತೆ ಮಕ್ಕಳನ್ನ, ನಿಮ್ ಮಕ್ಳು ನೋಡಿದ ತಕ್ಷಣ ಕಾಣುತ್ತೆ ಅದು. ಸೊ ಅದ್ರಲ್ಲೂ ನೀವು ಯಶಸ್ವಿ ಆದ್ರಿ, ವೃತ್ತಿ ಜೀವನದಲ್ಲೂ ಯಶಸ್ವಿ ಆದ್ರಿ, ಕುಟುಂಬ ನೋಡ್ಕೊಳ್ಳೋದ್ರಲ್ಲೂ ಯಶಸ್ವಿ, ಎಲ್ಲಾ ಕಡೆನೂ ಯಶಸ್ಸನ್ನ ನೋಡಿದ್ವಿ. ಇದ್ರಲ್ಲಿ ನಮಗೆ ಕಾಣದೇ ಇರೋದು ಒಂದು ಪ್ರಶ್ನೆ ನಿಮಗೆ ಕೇಳ್ಬೇಕು. ಅದು ಇದೆಲ್ಲದರ ಮಧ್ಯ ನೀವು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಇದೆಲ್ಲವುದು ಎಲ್ಲಿ ನಿಂತಿದೆ, ಹೇಗಿದೆ, ಅಥವಾ ಏನು ಪ್ಲಾನ್ ಇದೆ ಮುಂದೆ ಅಂತ ಕೇಳ್ಬೋದಾ? ಮೆಂಟಲಿ ಅಂತೂ ವಿ ವರ್ ವೆರಿ ಹ್ಯಾಪಿ. ಲೈಕ್ ಎಲ್ಲ ಕಡೆಯಿಂದ ಸಹಾಯ, ಏನು ದೇವ್ರ ಏನು ಅನಾನುಕೂಲ ಅಂತ ಏನಿಲ್ಲ. ಹಾಗಾಗಿ ಸ್ನೇಹಿತರು ಇದ್ರು. ಸೊ ವೀಕೆಂಡ್ ಮೀಟ್ ಆಗ್ತಾ ಇದ್ವಿ, ಕನ್ನಡ ವೃಂದ ಕಾರ್ಯಕ್ರಮಗಳಲ್ಲಿ ಇರ್ತಾ ಇದ್ವಿ. ಆನಂದ್ ಹುಡುಗ ಹುಡುಗಿ ಇರೋದ್ರಿಂದ ಅವ್ರಿಬ್ರದ್ದು ಬೇರೆ ತರ ಚಟುವಟಿಕೆಗಳೇ ಇರ್ತಾ ಇತ್ತು. ಅವನ್ನ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇರ್ತಾ ಇದ್ರು. ನನ್ನ ಮಗಳಿಗೆ ಜಾಸ್ತಿ ಕಲ್ಚರಲಿ ಡ್ಯಾನ್ಸು, ಮ್ಯೂಸಿಕ್, ಅವಳು ಶಿ ಲೈಕ್ಸ್ ಟು ಪ್ಲೇ ಪಿಯಾನೋ ಮಾಡ್ತಾ ಇದ್ಲು. ಈ ತರ ಆರ್ಟ್ ಅದೆಲ್ಲ ಸೊ ಅವನ್ ಕಡೆ ಫೋಕಸ್, ನಾನು ಇವಳ ಕಡೆ. ಮತ್ತೆ ಇಬ್ರು ಸ್ಕೂಲಲ್ಲಿ ಬಾಸ್ಕೆಟ್ ಬಾಲ್ ಅದು ಇದು ಆಟಗಳಲ್ಲಿ ಇರ್ತಾ ಇದ್ರು. ಸೊ ಆತರ ಎಲ್ಲ ಹೋಗ್ತಾ ಇದ್ವಿ. ನಿಮ್ಮ ಪ್ರಶ್ನೆ ಏನಿತ್ತು ನನ್ ಮರ್ತ್ಬಿಟ್ಟೆ ಅನ್ಸುತ್ತೆ. ನನ್ನ ಆರೋಗ್ಯ ಇದರಲ್ಲಿ, ನಿಮ್ಮ ಆರೋಗ್ಯ, ನಿಮ್ಮ ಜೀವನ, ನೀವು ಅನ್ನೋದು ಎಲ್ಲಿ ಅಂತ. ಅದೇ ಈಗ ಮಕ್ಕಳನ್ನ ನಿಮ್ಮ ಹತ್ರ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟಾಗ ನಾವು ಅವ್ರ ಕ್ಲಾಸ್ ಮುಗಿಯೋ ತನಕ ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ವಿ. ಹೀಗೆ ಅವರ ಚಟುವಟಿಕೆಗಳ ಮಧ್ಯದಲ್ಲೇ ನಾವು ಇನ್ವಾಲ್ವ್ ಆಗಿ ಟೈಮ್ ಸಿಕ್ಕಿದಾಗ ವಾಕ್, ಒಂದೇನೋ ಆ ತರಹ ಸ್ವಲ್ಪ ಅದೇ ಅವರು ಸ್ವಲ್ಪ ದೊಡ್ಡವರಾಗಿ ಅವರು ಇಂಡಿಪೆಂಡೆಂಟ್ ಆಗೋವರೆಗೂ ಅವರ ಚಟುವಟಿಕೆಗಳಲ್ಲಿ ನಮ್ಮದನ್ನು ಅವ್ರನ್ನ ಕನ್ನಡ ವೃಂದ ಡ್ಯಾನ್ಸಿಗೆ ಸೇರಿಸಿ ನಾವು ಡ್ಯಾನ್ಸಿಂಗ್ ಮಾಡ್ತಾ ಇದ್ವಿ. ಇಟ್ ಇಸ್ ಆಲ್ಸೋ ಎಕ್ಸರ್ಸೈಸ್, ವೇ ಆಫ್ ಎಕ್ಸರ್ಸೈಸ್, ವರ್ಕ್ ಡ್ಯಾನ್ಸ್ ಮಾಡೋದು ಅಲ್ವಾ. ಹಾಗೆ ಅವ್ರ ಚಟುವಟಿಕೆಗಳಲ್ಲೇ ನಮ್ಮ ಚಟುವಟಿಕೆಗಳನ್ನು ಸೇರಿಸ್ಕೊಂಡು ಎಲ್ಲರೂ ಜೊತೆಲೇ ಮಾನಸಿಕವಾಗ್ಲೂ ಸಂತೋಷವಾಗಿದ್ದೀವಿ, ದೈಹಿಕವಾಗ್ಲೂ ಇನ್ನೂ ಸ್ವಲ್ಪ ವೆಯ್ಟ್ ಇದೆ.
ಸಂತೋಷವಾಗಿದ್ದೀರಾ ಅಂತ ಅರ್ಥ. ದಷ್ಟ ಪುಷ್ಟವಾಗಿದ್ರೆ ಅವ್ರು ನೋಡಿ ಖುಷಿಯಾಗಿದ್ದಾರೆ ಅಂತ ಅರ್ಥ. ಸೊ ದಟ್ ಇಸ್ ಯಾ. ಇಲ್ಲ ಸ್ವಲ್ಪ ವರ್ಕೌಟ್ ಮಾಡ್ಬೋದು ಏನು. ಈಗ ಮಕ್ಕಳಿಬ್ರು ದೊಡ್ಡವರಾದ್ಮೇಲಿಂದ ಈಗ 50 ವರ್ಷ ಆದ್ಮೇಲಿಂದ ಸ್ವಲ್ಪ ನಂಬರ್ಸ್ ಬರುತ್ತಲ್ಲ ಆನ್ಯುವಲ್ ಚೆಕ್ಅಪ್ ಅಲ್ಲಿ, ಹಾಗಾಗಿ ಈಗ ಜಿಮ್ ಸೇರ್ಕೊತಾ ಇದ್ದೀನಿ. ಇವಾಗ ಟೈಮ್ ಇದೆ, ಈಗ ಜಿಮ್ ಹೋಗ್ಬೋದು. ಪರ್ಸನಲ್ ಟ್ರೈನರ್ ಇಟ್ಕೊಂಡಿದ್ದೀನಿ ಈಗ. ಹೌದು. ಸೊ ಐ ಆಮ್ ವರ್ಕಿಂಗ್ ಔಟ್ ವಿತ್ ಪರ್ಸನಲ್ ಟ್ರೈನರ್. ಹೋಪ್ಫುಲಿ ಈ ವರ್ಷದ ಒಂದು ದಟ್ ಈಸ್ ಎವ್ರಿ ಇಯರ್ ನ್ಯೂ ಇಯರ್ ಗೋಲ್ ಇದ್ದೇ ಇರುತ್ತೆ, ವೆಯ್ಟ್ ಲಾಸ್ ಆಗ್ಬೇಕು ಅಂತ. ಬಟ್ ಅದರ್ವೈಸ್ ಹೆಲ್ತ್ ವೈಸ್ ಐ ಥಿಂಕ್ ವಿ ಬೋತ್ ಮೇಂಟೈನ್ ಆಲ್ ಫೋರ್ ಆಫ್ ಅಸ್. ಎಲ್ಲರೂ ಜನ ಇವಾಗ ಮಕ್ಕಳು ಇಬ್ರು ಅವ್ರ ವೃತ್ತಿನಲ್ಲಿ ಬ್ಯುಸಿಯಾಗಿ ಹೊಟ್ಟೋಗಿರ್ತಾರೆ, ದೂರ ಊರುಗಳಲ್ಲಿ ಇರ್ತಾರೆ, ತಿಂಗ್ಳಿಗೊಂದ್ಸಲನೋ 2 ತಿಂಗ್ಳಿಗೊಂದ್ಸಲನೋ ಬರ್ತಾರೆ, ಅವ್ರದ್ದು ಒಂದಿರುತ್ತೆ. ಇಲ್ಲಿ ಗಂಡಸರು ಕೂಡ ಮಕ್ಕಳು ಕಾಲೇಜ್ಗೆಲ್ಲ ಹೋದ್ಮೇಲೆ ಅವ್ರದೇ ಒಂದು ಗಂಡು ಮಕ್ಕಳ ಗ್ರೂಪ್ ಮಾಡ್ಕೊಂಡು ಅವರೇ ಏನೋ ಸ್ಪೋರ್ಟ್ಸ್ ಅದು ಇದೆಲ್ಲ ಬ್ಯುಸಿ ಇರ್ತಾರೆ. ಸೊ ಇಂಥ ಸಮಯದಲ್ಲಿ ನಿಮಗೆ ನಾನು ಏಕಾಂಗಿ ಅಥವಾ ಆ ಥರದ್ದೇನಾದ್ರೂ ಭಾವನೆಗಳು ಬರುತ್ತೋ, ಅಥವಾ ನಿಮಗೆ ನಿಮ್ಮದೇ ಆದಂತಹ ಒಂದು ಬೇರೆ ಚಟುವಟಿಕೆಗಳು ಗ್ರೂಪ್ ಆ ಥರದ್ದು ಸೆಟ್ ಆಗಿರತ್ತಾ ಹೇಗೆ ಅಂತ? ಮಕ್ಕಳು ಸ್ಪೆಷಲಿ ಮಕ್ಕಳು ಹೊರಗಡೆ ಹೋದ್ಮೇಲೆ ಸ್ವಲ್ಪ ಗಂಡಸರಿಗೆ ಐ ಥಿಂಕ್ ಇಟ್ ಬಿಕಮ್ಸ್ ಈಸಿ. ಅವರು ಅಟ್ ಲೀಸ್ಟ್ ಫ್ರಮ್ ವಾಟ್ ಐ ಹ್ಯಾವ್ ಸೀನ್, ಆನಂದ್ ಅವ್ರು ಹೇಗೆ ಅಂತ, ಅವರು ಮನೆ ಸುತ್ತಮುತ್ತ ಸಿನ್ಸ್ ವಿ ಹ್ಯಾವ್ ಬೀನ್ ಇನ್ ಒನ್ ಪ್ಲೇಸ್ ಲಕಿಲಿ ಫಾರ್ ಪಾಸ್ಟ್ ಲೈಕ್ 20 ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ದೀವಿ. ಹಾಗಾಗಿ ಸುತ್ತಮುತ್ತ ಅನೇಕ ಸ್ನೇಹಿತರುಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇವಾಗ ರೈಟ್ ನಾವು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ. ಸೊ ಹೀಲ್ ಆಲ್ವೇಸ್ ಬಿ ಲುಕಿಂಗ್ ಫಾರ್ವರ್ಡ್, ಈಚೆ ಹೋಗಿ ಏನಾದ್ರು ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಮುಂಚೆಯಿಂದಾನು ಟೆನ್ನಿಸ್ ಆಡೋರು. ನಾನು ಕೂಡ ಮಕ್ಕಳು ಹುಟ್ಟಕ್ ಮುಂಚೆ ಟೆನ್ನಿಸ್ ಎಲ್ಲ ಆಡ್ತಿದ್ದೆ ಅವ್ರ ಜೊತೆನೆ. ಮಕ್ಕಳು ಹುಟ್ಟಿದ್ಮೇಲೆ ಅಫ್ಕೋರ್ಸ್ ವಿ ಟೇಕ್ ಅ ಸ್ಟೆಪ್ ಬ್ಯಾಕ್. ಆ ತರ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಕಡಿಮೆನೆ ಆಯ್ತು. ಆಮೇಲೆ ಸ್ವಲ್ಪ ದಿವಸ ಶಟ್ಲ್ ಆಡಿದ್ವಿ. ಅವ್ರು ಹೌದು ನೀವ್ ಹೇಳಿದ ತರ ಇವಾಗ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ ನನ್ಗೆ. ಅವ್ರು ಕಂಟಿನ್ಯೂ ಮಾಡಿದ್ರು ನಾನ್ ನಾವ್ ಬಿಟ್ಬಿಡ್ತೀವಿ ಅಂತ. ಬಟ್ ನಾವು ಹೆಂಗಸರುಗಳಿಗೆ ಇದೆಲ್ಲ ಇಂಡಿವಿಜುವಲ್ ಆಕ್ಟಿವಿಟಿ ಅಂದ್ರೆ ವಾಕಿಂಗ್ ಮಾಡ್ಬೋದು, ಇಲ್ಲ ಜಿಮ್ ಹೋಗಿ ವರ್ಕೌಟ್ ಮಾಡ್ಬೋದು. ಈ ಹೆಣ್ಮಕ್ಳು 4 ಜನ ಒಟ್ಟುಗೂಡಿಸಿ ಒಂದು ಚಟುವಟಿಕೆ ಔಟ್ಡೋರ್ ಮಾಡೋದು ಬಹಳ ಕಷ್ಟದ ಕೆಲಸ. ನಿಜ. ಹುಡುಗರು ಬೇಗ ಒಂದು ಫೋನ್ ಒಂದು ಮೆಸೇಜ್ ಹಾಕ್ಬಿಟ್ಟು ಬರ್ತೀನಿ ಅಂದ್ರೆ ದಿನ ಬೆಳಗ್ಗೆ ಎವ್ರಿ ಸಂಡೇ ಕ್ರಿಕೆಟ್ ಇರುತ್ತೆ, ಎವ್ರಿ ಈವ್ನಿಂಗ್ ಪಿಕಲ್ ಬಾಲ್ ಆಡಕ್ ಹೋಗ್ತಾರೆ, ಎವ್ರಿ 2 days ಇನ್ ಎ ವೀಕ್ ಟೆನ್ನಿಸ್ ಆಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಹೊಟ್ಟೆ ಉರಿ ಆಗುತ್ತೆ, ಖಂಡಿತ ಹೊಟ್ಟೆ ಉರಿ ಆಗುತ್ತೆ ನನ್ಗೆ. ನಾನು ಹೋಗ್ಬೇಕು ಆಡ್ಬೇಕು, ಬಟ್ ಜೊತೆ ಇಲ್ಲ ಯಾರು. ಹುಡುಗರ ಜೊತೆ ಹೋಗಿ ಸೇರ್ಕೊಂಡ್ಬಿಡಿ ಅಷ್ಟೇ. ಹಂಗಂತೀರಾ? ಅಷ್ಟೇ. ಇಲ್ಲ ಆನಂದ್ ಕರೀತಾರೆ ಬಾ ಅಂತ, ನಾವು ನಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ. ಇವಾಗ ನಾನು ಅವ್ರಂದ್ರೆ ಮನೆಯಲ್ಲೇ ಇರ್ತಾರೆ, ಸೊ 5 ಗಂಟೆ 6 ಗಂಟೆ ಆಗಿದ ತಕ್ಷಣ ಹೊರಡ್ತಾರೆ. ನಾವು ಕೆಲಸ ಮುಗಿಸಿ ಇವಾಗ ಕೆಲಸದಲ್ಲೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಹಾಗಾಗಿ ಅಲ್ಲಿ ಆ ಅಂಗಡಿಗೆ ಶಟ್ ಡೌನ್ ಮಾಡಿ ಮನೆಗೆ ಬಂದು ಏನಾದ್ರು ಬೇಯಿಸ್ಕೊಂಡು ತಿಂದು ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ವೀಕ್ ಆಗ್ಬಿಡುತ್ತೆ ಎನರ್ಜಿ. ಖಂಡಿತ. ಬಟ್ ನಾವು ಬೇರೆ ತರಹ ಹೆಣ್ಮಕ್ಳದ್ದು ಚಟುವಟಿಕೆಗಳು, ನಾವು ದೇವಸ್ಥಾನಕ್ಕೆ ಹೋಗೋದು, ಆ ತರ ಏನಾದ್ರು ಸೋಷಿಯಲಿ ಮೆಂಟಲಿ ಫಿಟ್ ಆಗಿರೋದು, ಭಜನೆ ಗ್ರೂಪ್ ಈ ತರ ಏನಾದ್ರು ಮಾಡ್ಕೋತೀವಿ ಚೂರು. ಬಟ್ ನಾನು ಇಂಡಿಯಾನಲ್ಲೂ ಇಷ್ಟು ಪೂಜೆ ಪುನಸ್ಕಾರ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಅಮೆರಿಕನಲ್ಲಿ ನಾವು ಮನೆ ಮಾಡ್ತೀವಿ. ಇಲ್ಲಿ ನವರಾತ್ರಿ ಟೈಮ್ ಅಲ್ಲಂತೂ ಆಲ್ 9 days. ಇಲ್ಲಿ ಜೋರಾಗಿ ಮಾಡ್ತಾರೆ ಬಿಡಿ. ನಾನೀಗ ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ, ನವರಾತ್ರಿ ಟೈಮಲ್ಲಿ ಇದ್ರಲ್ಲ ಹೌದು, ಪ್ರತಿ ದಿನ ಅದೇ ಆಯ್ತು. ಹೌದು. ಸೊ ಆ ಬಟ್ಟೆ ಹಾಕೋಬೇಕು, ಚೆನ್ನಾಗ್ ಕಾಣ್ಬೇಕು ಅಂತ ಆ ಒಂದು ಮೋಟಿವೇಶನ್ ಇದೆ ನಮ್ಗೆ. ಹಾಗಾಗಿ ಸ್ವಲ್ಪ ಏನೋ ಒಂದು ಡಯಟ್ ಗಿಯಟ್ ಈ ತರ ಸ್ವಲ್ಪ. ಬಟ್ ಅದರ್ವೈಸ್ ಯು ಸೇಯಿಂಗ್ ವಿ ಹ್ಯಾವ್ ಎ ಬ್ಯೂಟಿಫುಲ್ ರನ್ ಏನ್ ಬೇಕಾ ಮಾಡ್ಬಹುದು. ಹೌದೌದು. ಗಂಡನ ಕಡೆಯಿಂದ ಏನ್ ಅಭ್ಯಂತರ ಇಲ್ಲ ಅದಕ್ಕೆಲ್ಲ ದೇಶದಲ್ಲಿ ಏನಿಲ್ಲ. ಮೋಟಿವೇಶನ್ ಬೇಕು. ಮಾಡೋದಕ್ಕೊಬ್ರು ಯಾರಾದ್ರೂ ಜೊತೆ ಸಹಪಾಠಿಗಳಿದ್ರೆ ಮಾಡ್ಬೋದು. ಹೌದು. ಆಮೇಲೆ ಟೆಕ್ಸಸ್ ರಾಜ್ಯದಲ್ಲಿ ಒಂದು ಒಳ್ಳೇದೇನಪ್ಪಾ ಅಂತಂದ್ರೆ ಇಲ್ಲಿ ವಾತಾವರಣ, ಹೌದು, ಹವಾಗುಣ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಕಂಪೇರ್. ಹೌದು. ಇವಾಗ ನೀವು ಅಪ್ ನಾರ್ತ್ ಎಲ್ಲ ಈಗ ನ್ಯೂಯಾರ್ಕ್, ಶಿಕಾಗೋ ಎಲ್ಲ ನೋಡ್ಬಿಟ್ರೆ ಪಾಪ 4-5 ತಿಂಗಳು ಅವ್ರಿಗೆ ಏನೋ ಹೊರಗಡೆ ಹೋಗಕ್ ಬಹಳ ಕಷ್ಟ. ಸೊ ಹಾಗಾಗಿ ಅದೊಂದು ಅದೃಷ್ಟ ಟೆಕ್ಸಸ್ ಅವ್ರಿಗೆ. ನೋಡಿ ಈಗ ಜನವರಿ ಏನ್ ಆರಾಮಾಗಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೌದು. ಸೊ ನೀವು ಬಹುತೇಕ ಈಗ ನಾರ್ತ್ ಅಮೆರಿಕಾ ದೇಶದಲ್ಲಿ ಬಹುತೇಕ ಮಹಿಳೆಯರು ಒಂದು ಅನುಭವಿಸುವಂತಹ ವೃತ್ತಿ ಜೀವನವನ್ನ ತುಂಬಾ ಚೆನ್ನಾಗಿ ಬಿಚ್ಚಿಟ್ರಿ. ಆಮೇಲೆ ನಮ್ಮ ವೀಕ್ಷಕರು ಕೇಳದಂತಹ ಅವ್ರಿಗಿದ್ದಂತ ಒಂದು ಕಾಳಜಿ ಕಳಕಳಿ ಏನಿತ್ತು ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ರಿ. ಅದೇನಾಗಿದೆ ಅಂತಂದ್ರೆ ಜಯಂತಿ ಅವರೇ, ಅಲ್ಲಿರೋರಿಗೆ ಒಂದು ಕುತೂಹಲ, ಇಲ್ಲಿರೋರ
ಜೀವನ ಶೈಲಿ ಹೇಗಿರುತ್ತೆ, ಅವರ ವೃತ್ತಿ ಜೀವನ ಹೇಗಿರುತ್ತೆ, ಮನೇಲಿ ಹೇಗಿರುತ್ತೆ ಅಂತ ಅದೆಲ್ಲದನ್ನು ನೀವು ಒಂದೇ ಸಮಾನವಾಗಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ಅವರಿಗೆ ಅರ್ಥ ಆಗೋ ರೀತಿನಲ್ಲಿ ಬಹಳ ಸಿಂಪಲ್ ಆಗಿ ಸರಳವಾಗಿ ಹೇಳಿದ್ದೀರಾ. ಇಲ್ಲ, ಖಂಡಿತವಾಗಿ ವೀಕ್ಷಕರೇ, ಬಹುತೇಕ ಕೆಲಸ ಮಾಡುವಂತಹ, ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಜೀವನ ಶೈಲಿ ಇದೇ ರೀತಿಯಾಗಿ ಇರುತ್ತೆ. ನಿಮ್ಮ ಕಾಳಜಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಅನುಕೂಲ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಬಹುದು, ಲಿಂಕ್ ಅಲ್ಲಿ ಕಮೆಂಟ್ ಮಾಡಿ. ಉತ್ತರನ ಜಯಂತಿಯವರಾದ್ರೂ ಸರಿನೇ, ನಾನಾದ್ರೂ ಸರಿನೇ, ನಮ್ಗೆ ಆದಷ್ಟು ಮಟ್ಟಿಗೆ ನಿಮ್ಗೆ ಉತ್ತರವನ್ನ ಕೊಡ್ತೀವಿ. ಖಂಡಿತ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಜಯಂತಿ ಅವರೇ, ನಿಮ್ ಸಮಯಕ್ಕೆ. It was a pleasure talking to you. ಥ್ಯಾಂಕ್ ಯು.